ಕನ್ನಡ ವಿ.ಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಉತ್ತರ ಕನ್ನಡ ಅಂಕೋಲ ಶಿರೂರು ಬಳಿ ನಡೆದಂತಹ ಒಂದು ದುರ್ಘಟನೆ ಬಗ್ಗೆ ಇವತ್ತಿಗೆ 10 ದಿನ ಕಳೆದೋಯ್ತು. ಆದರೂ ಕೂಡ ಕೆಲವೊಬ್ಬರ ಶವ ಸಿಕ್ಕಿದೆ, ಕೆಲವೊಬ್ಬರ ಶವ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗೆ ಅಲ್ಲಿ ಮುಖ್ಯವಾದದ್ದಂದರೆ ಇವತ್ತಿನವರೆಗೂ ವಾಯುಸೇನೆ, ಭೂಸೇನೆ ಮತ್ತು ಆರ್ಮಿ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಿದೆ. ಹೆಲಿಕಾಪ್ಟರ್ಗಳು, ಡ್ರೋನ್ಗಳು ಮತ್ತು ಬೂಮ್ ಹಿಟಾಚಿ, ರಾಜ್ಯದ ಮುಳುಗು ತಜ್ಞರು, NDRF ತಂಡ ಹಾಗೂ ವಾಯುಸೇನೆ, ಭೂಸೇನೆ ಕೂಡ ರಾತ್ರಿ ಹಗಲು ಎನ್ನದೆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ದುರಂತದಲ್ಲಿ ಒಟ್ಟು 10 ಮಂದಿ ನಾಪತ್ತೆಯಾಗಿದ್ದು ಇದುವರೆಗೆ 7 ಮಂದಿಯ ಶವ ಪತ್ತೆಯಾಗಿದೆ. ಜೊತೆಗೆ ಮಣ್ಣಿನಲ್ಲಿ ಹುದುಗಿರುವಂಥ ಕೇರಳದ ಲಾರಿ ಪತ್ತೆಯಾಗಿದ್ದು ಅದನ್ನು ಮೇಲಕ್ಕೆತ್ತುವ ಪ್ರಯತ್ನ ನಡೆಯುತ್ತಿದೆ. ಕಾರ್ಯಾಚರಣೆ ವೇಳೆ ಲಾರಿಯ ಬಗ್ಗೆ ಬುಧವಾರ ಮಹತ್ವದ ಸುಳಿವು ಸಿಕ್ಕಿದೆ. ನಾಪತ್ತೆಯಾಗಿದ್ದ ಕೇರಳದ ಬೆಂಚ್ ಲಾರಿಯನ್ನು ಬೂಮ್ ಹಿಟಾಚಿ ಪತ್ತೆ ಮಾಡಿದೆ. ಗಂಗಾವಳಿ ನದಿ ತೀರದ 20 ಮೀಟರ್ ದೂರದಲ್ಲಿ 60 ಅಡಿ ಆಳದಲ್ಲಿ ತಲೆ ಕೆಳಗಾದ ಸ್ಥಿತಿಯಲ್ಲಿ ಲಾರಿ ಪತ್ತೆಯಾಗಿದೆ. ಈ ಬೂಮ್ ಹಿಟಾಚಿ ಲಾರಿಯ ಸುಳಿಯನ್ನು ನೀಡುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ NDRF ಸಿಬ್ಬಂದಿ ಇರುವಿಕೆಯನ್ನು ಖಚಿತಪಡಿಸಿದ್ದಾರೆ. ಸ್ವತಃ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಬೋಟ್ನಲ್ಲಿ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಈ ಹಿಂದೆ ಸೇನೆ, ನೌಕಾಪಡೆ ಹಾಗೂ ಸ್ಯಾಟಲೈಟ್ ತಂತ್ರಜ್ಞಾನದಲ್ಲಿ ಟ್ರಕ್ ಮಾದರಿ ಇರುವ ವಸ್ತು ಇರುವುದು ಪತ್ತೆಯಾಗಿತ್ತು. ಪರಿಶೀಲನೆಯನ್ನು ಈಗ ತೀವ್ರಗೊಳಿಸಲಾಗಿದೆ. ಹವಾಮಾನ, ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದ್ದರಿಂದ ಬುಧವಾರ ಇಳಿದು ಪರಿಶೀಲನೆ ನಡೆಸಲು ಸಾಧ್ಯವಾಗಿಲ್ಲ. ಇಂದು ಮಳೆ ಕಡಿಮೆ ಇದ್ದಲ್ಲಿ ನೌಕಾನೆಲೆ ಮುಳುಗುವ ತಜ್ಞರು ಸಮೀಪಕ್ಕೆ ತೆರಳಿ ಶೋಧನೆ ನಡೆಸಲಿದ್ದಾರೆ. ಲಾರಿ ಒಳಗೆ ಸಿಲುಕಿಕೊಂಡಿರುವ ಚಾಲಕ ಅರ್ಜುನನಿಗಾಗಿ ಹುಡುಕಾಟ ಮುಂದುವರಿದಿದೆ. ಕ್ಯಾಬಿನ್ನಲ್ಲಿ ಅವರಿದ್ದಾರೆ ಎನ್ನುವ ಪರಿಶೀಲನೆ ಬಳಿಕ ಲಾರಿಯನ್ನು ಮೇಲಕ್ಕೆತ್ತಲಾಗುವುದು ಎಂದು ಜಿಲ್ಲಾ ಅಧಿಕಾರಿಗಳು ತಿಳಿಸಿದ್ದಾರೆ. ನದಿಯಲ್ಲಿ ಬಿದ್ದಿರುವ ಮಣ್ಣನ್ನು ತೆರವುಗೊಳಿಸಿ ಲಾರಿ ಒಳಗೆ ಶೋಧ ಕಾರ್ಯ ನಡೆಯಲಿದೆ. ಇದೇ ವೇಳೆ ನಾಪತ್ತೆಯಾದ ಜಗನ್ನಾಥ ಹಾಗೂ ಲೋಕೇಶ್ ಅವರಿಗೂ ವಾಯುಸೇನೆ, NDRF ಮತ್ತು ನೌಕಾಪಡೆಗಳು ಹುಡುಕಾಟ ನಡೆಸಲಿವೆ. ಏನೇ ಆಗಲಿ, ಯಾರು ಮುಳುಗಿ ಹೋಗಿದ್ದಾರೋ ಅವರು ಪವಾಡ ದೃಶ್ಯದಲ್ಲಿ ಬದುಕುಳಿಯಲಿ. ಇದು ವೀಕ್ಷಕರ ಎಲ್ಲ ಆಸೆಯ ಕೂಡ ಹೌದು. ಇಷ್ಟು ಈ ವಿಡಿಯೋದ ಬಗ್ಗೆ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.